ನನ್ನ ಹೆಂಡತಿ ನಿನ್ನೆ ರಾತ್ರಿನೇ ಹೇಳಿದ್ದು, ನಾಳೆ ಬೆಳಿಗ್ಗೆ ಹಾಸ್ರಿಗೆ ಪೊಂಗಲ್ ಮಾಡ್ತಿ ಆ, ಹೇಳ್ತು. ನಾನು ಎಲ್ಲೋ ಪೊಂಗಲ್ಲು ಹೇಳಿ ಕೇಳಿದ್ದೆ. ಓ ಹಂಗಾರೆ ನಾಳೆ ಬೆಳಿಗ್ಗೆ ಸ್ಪೆಷಲ್ ತಿಂಡಿ ಹೇಳಿ ಖುಷಿಯಲ್ಲಿದ್ದಿದ್ದಿ. ರಾತ್ರಿ ಎಚ್ಚರಾದಾಗಲ್ಲ ಅದು ಹೇಳಿದ ನೆನಪಾಗ್ತಿತ್ತು. ಓ ಬೆಳಿಗ್ಗೆ ಪೊಂಗಲ್ಲು ತಿಂಡಿಗೆ ಹೇಳಿ ಹಂಗೆ ಭಾರಿ ಖುಷಿಯಲ್ಲಿದ್ದಿದ್ದ ಬಾವ. ಹೌದಡ ಬಾವ, ನಾನು ಕೇಳಿದ್ದಿ ಪೊಂಗಲ್ಲು ಹೇಳಿ. ಅದು ಕೇರಳ ಸೈಡು ಭಾರಿ ಸ್ಪೆಷಲ್ ತಿಂಡಿ ಅಡ. ನಿಮ್ಮದು ಚಲೋ ಆಗಿತ್ತೇನ? ಸರಿ ಕತ್ತರಿಸಿ ಹೊಡೆದೇನಲ್ದ? ಹ ಹ ರುಚಿ ಅಡ. ನಾನು ಆ ರಾತ್ರಿ ಬೆಳಗ್ ತನಕವ ಪೊಂಗಲ್ಲು ಪೊಂಗಲ್ಲು ಹೊಳಿ ಮಾಡ್ತಾ ಇದ್ದಿದ್ನ. ಬೆಳಿಗ್ಗೆ ಎತ್ಕೊಂಡು ನೋಡ್ತಿ ಪೊಂಗಲ್ ಒಂದು ಎಂತ ಮಾಡಿದ್ದೆ, ಎರಡು ಪಾತ್ರೆಯಲ್ಲಿ ಅಕ್ಕಿ ಗಂಜಿ ಮಾಡಿಟ್ಟಿದ್ದು. ಒಂದು ಪಾತ್ರೆಗೆ ಹಸಿ ಮೆಣಸು ಕೊಚ್ಚಿ ಹಾಕಿ ಒಂದಿಷ್ಟು ಮೆಣಸಿನಿಟ್ಟು ಹಾಕಿ ಕರಡಿಟ್ಟಿದ್ದು, ಅದು ಖಾರ ಪೊಂಗಲ್ ಅಡ. ಮತ್ತೊಂದು ಗಂಜಿ ಪಾತ್ರೆಗೆ ಒಂದಿಷ್ಟು ಬೆಲ್ಲ ಹೊಯ್ದು ಕರಡಿಟ್ಟಿದ್ದು, ಅದು ಸ್ವೀಟ್ ಪೊಂಗಲ್ ಅಡ. ದೇವರೇ, ರುಚಿ ಎಲ್ಲ ಇನ್ನೂ ಇತ್ತು ಬಾ, ನೀ ಬೇಕಾದ್ರೆ ತಿನ್ಲಕ್ಕು. ಹ್ಮ್ ನನಗೆ ಸಿಟ್ಟು ಬಂದು ತೆಗೆದು ಎರಡು ಕ್ವಾಟ್ ಬುಡನ ಮಾಡಿದಿ. ಗಾಡಿಗೆಲ್ಲರ ಡೈವರ್ಸ್ ಕೊಟ್ಟು ಓಡೋಗ್ಬಿಟ್ರೆ ಅಲ್ಲಿ ಹೆದರಿಕೆ ಆಗೋದು. ಅದಕ್ಕಾಗಿ ಸುಮ್ಮನೆ